ಎಲ್ಲರಿಗೂ ಲೈಫ್ ಸೂಪರ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವನು ಟ್ರಾಫಿಕ್ಕು ಇದು ಬ್ಯಾಂಗ್ಳೂರು ಟ್ರಾಫಿಕ್ ತೋರಿಸ್ತವನೇ, ರೋಡ್ಗಳು ನಾವೇನು ನೋಡಿಲ್ವಾ ಅಂತ ಅಂದ್ಕೊಬೇಡಿ. ನಾನಿವತ್ತು ಹೋಗ್ತಾ ಇರೋದು ದೊಡ್ಡಬಳ್ಳಾಪುರಕ್ಕೆ. ಏನಕ್ಕೆ ಅಂದರೆ ನಾಳೆ ಮುನೇಶ್ವರ ಪೂಜೆ ಇದೆ. ತುಂಬ ವಿಶೇಷವಾದ ಸ್ಥಳ, ಅದನ್ನು ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನಾನು ಮೊದಲು ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ ಫಸ್ಟು ಮನೆಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ. ಏನಕ್ಕೆ ಇವರೆಲ್ಲ ಈ ಥರ ಆಡ್ತಾಯಿದ್ದಾರೆ ಅಂತ ನಿಮಗೆ ಒಂದು ಡೌಟ್ ಬಂದಿರ್ಬೋದು. ಸಂಡೇ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ ಇಂಡಿಯಾ ಗೆಲ್ತಲ್ಲ, ಆವಾಗ ಫುಲ್ ಎಲ್ಲರೂ ಆ ಸೆಲೆಬ್ರೇಷನ್ ಮಾಡಲಿದ್ವಿ. ಸೂಪರಾಗಿ ಡ್ಯಾನ್ಸ್ ಮಾಡಿ ಮಜಾ ಮಾಡಿದ್ದೀವಿ. ನೋಡಿ ಯಾರ್ಯಾರು ಯಾವ್ಯಾವ ಥರ ಡ್ಯಾನ್ಸ್ ಆಡಿದ್ದಾರೆ ಅಂದ್ಬಿಟ್ಟು ನೋಡಿ, ಎಂಜಾಯ್ ಮಾಡಿ. कौन है ये लोग? कहां से आते हैं ये? ಎಲ್ಲರಿಗೂ ಶುಭೋದಯ. ಇದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇರುವಂಥ ಶಾಂತಿನಗರದಲ್ಲಿರುವಂತಹ ಮುತ್ಯಾಲಮ್ಮ ದೇವಿ ದೇವಸ್ಥಾನ. ತುಂಬ ವಿಶೇಷವಾದ ದೇವಸ್ಥಾನ. ಹೋದ ತಿಂಗಳೇ ಇಲ್ಲಿ ಜಾತ್ರೆ ಎಲ್ಲ ನಡೀತು. ತುಂಬ ಅದ್ಧೂರಿಯಾಗಿ ಜಾತ್ರೆ ಎಲ್ಲ ನಡೆಯುತ್ತೆ. ನೀವು ಯಾರಾದರೂ ದೊಡ್ಡಬಳ್ಳಾಪುರ ಕಡೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ, ತುಂಬಾ ಚೆನ್ನಾಗಿದೆ. ನಾವೀಗ ಮುನೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೀವು ಬೆಂಗಳೂರಿಂದ ಬಂದರೆ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ 2 ದಾರಿ ಸಿಗುತ್ತೆ. ಲೆಫ್ಟ್ ಸೈಡ್ಗೆ ಹೋದರೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀರಾ, ರೈಟ್ ಸೈಡ್ ಬಂದರೆ ಒಂದು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಮುತ್ತೂರು ಅಂತ ನಿಮಗೆ ಲೆಫ್ಟ್ ಸೈಡಲ್ಲಿ ಬೋರ್ಡ್ ಇರುತ್ತೆ. ಹಾಗೆ ಬಂದು ರೈಟ್ ತೊಗೊಂಡು ಹಾಗೆ ಒಂದು ಸ್ವಲ್ಪ ಒಂದು ಕಿಲೋಮೀಟ್ರ್ ಒಳಗಡೆ ಬಂದರೆ ನಿಮಗೆ ಈ ಮುನೇಶ್ವರ ಟೆಂಪಲ್ಲು ಸಿಗುತ್ತೆ. ರೋಡ್ ಮಾತ್ರ ಅಧ್ವಾನವಾಗಿದೆ. ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಎಲ್ಲರಿಗೂ ಲೈಫ್ ಸೂಪರ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಬಂದಿರೋದು ಮುನೇಶ್ವರ ಟೆಂಪಲ್ಗೆ. ಇಲ್ಲಿ ದೊಡ್ಡಬಳ್ಳಾಪುರದ ಹತ್ರ ಒಂದು ಮುತ್ತೂರು ಅಂತ ಇದೆ. ಇಲ್ಲಿ ತುಂಬ ವಿಶೇಷವಾದ ದೇವಸ್ಥಾನ ಇದು. ಒಳಗಡೆ ಯಾವ ಥರ ಇದೆ ನಿಮಗೆ ತೋರಿಸ್ತೀನಿ, ಬನ್ನಿ. ನೀವು ಯಾವಾಗಾದರೂ ಈ ದೊಡ್ಡಬಳ್ಳಾಪುರ ಕಡೆ ಬಂದಾಗ ನೀವು ಬಂದು ಇಲ್ಲಿ ಬೇಕಾದ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ದೇವಸ್ಥಾನ ಗೊತ್ತಾ? ಇಲ್ಲೇ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ವರ್ಷ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಈಗೀಗ ಅಂತೂ ತುಂಬ ಜನ ಆಗಿದ್ದಾರೆ. ನಿಮಗೆ ಜಾಗನೇ ಸಿಗೋದಿಲ್ಲ ಎಲ್ಲಾದರೂ ಅಡುಗೆ ಮಾಡ್ಕೊಳೋದಕ್ಕೆ ತಿನ್ನೋದಕ್ಕೆ. ಅಷ್ಟು ಜನ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ವೆಜ್ಜು ನಾನ್ ವೆಜ್ಜು ಯಾವ್ದು ಬೇಕಾದರೂ ನೀವು ಮಾಡಿ ತಿಂದು ಹೋಗ್ಬೋದು. ಇಲ್ಲಿ ಮುನೇಶ್ವರ ಸ್ವಾಮಿ ಇರೋದು ಉತ್ತದ ರೂಪದಲ್ಲಿ. ಈ ಉತ್ತ ಈಗಲೂ ಕೂಡ ಬೆಳೀತಾನೇ ಇದೆ. ಅದು ಒಂದು ಇಲ್ಲಿನ ವಿಶೇಷ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.